ಹಪ್ಪಳ ಮಾಡಾಕಂತ ಬಂದೀನಿ ಮನೆ ಒಳಗೆ. ಮತ್ತು ಇನ್ನೂ ಹೊರಗೆ ಹೋಗಿಲ್ಲ, ಟೆರೆಸ್ ಮೇಲೆ ಅದು ಹೋಗಿಲ್ಲ. ಇಷ್ಟು ಝಳ ಐತಿ, ಇಷ್ಟು ಸೆಕೆ ಐತಿ. ಹೊರಗೆ ಹೋದ್ರಂತೂ ಕಣ್ಣು ನೋಡುತ್ತಲೇ ಬಿಸಿಲನ್ನ ತಲೆ ತಿರುಗಿ ದಬಕ್ಕನ್ನು ಬೀಳೋದೊಂದ ಬಾಕಿ. ಸೊ ಒಳಗೆ ಇಷ್ಟು ಕುದಿಯಾಕತ್ತೈತಿ. ಇವತ್ತು ಹಪ್ಪಳ ಒಣಗಾಕಕ್ಕೆ ಹಾಕಿನಿಲ್ಲ. ಬ್ಯಾಸ್ಗಿ ಸುಟ್ಟಿ ಅಂದ್ರೆ ಸಾಕು, ಹಪ್ಪಳ, ಸಂಡ್ಗಿ, ಶಾವಿಗೆ, ಪರಡಿ, ಸೌತಿ ಬೀಜ. ಆ ಸಂಡ್ಗಿ ಒಳಗೆ ಎಷ್ಟು ವೆರೈಟೀಸ್ ಸಂಡ್ಗಿ ಅದಾವು ಅಷ್ಟು ಮಾಡಿ ಮುಗಿಸ್ಬಿಡೋದು. ಡಬ್ಬಿ ತುಂಬಿಟ್ಬಿಡೋದು. ಮಳೆಗಾಲ ಶುರು ಆಗುತ್ತಲ್ಲ ಅಂದರೆ ಬರೀ ನಮಗೆ ತಿನ್ನಕ್ಕಲ್ದ, ನಮ್ಮ ಅಕ್ಕರಿಗೆ ಕಟ್ಟಾಕ, ಗಂಡ ಮನೆಯಾಗಿದ್ದರಿಗೆ ಕಟ್ಟಾಕ, ಊರಿಂದ ಬರೋರಿಗೆ ಸಿಹಿ ಅಡುಗೆ ಮಾಡ್ದಾಗ ಕರಿಯೋಕೆ ತಿನ್ನಕ್ಕೆ, ಹಬ್ಬ ಇದ್ದಾಗ ತಿನ್ನಕ್ಕೆ. ಸೊ ಇವೆಲ್ಲದಕ್ಕೂ ಬೇಕಾಗುತ್ತೆ. ಹಾಗಾಗಿ ವರ್ಷ ಪೂರ್ತಿಗಾಗುವಷ್ಟು ತಯಾರಿ ಮಾಡಿಟ್ಬಿಡ್ದ. ಸೊ ಇವತ್ತು ಹೆಸರಿನ ಹಪ್ಪಳ ಮಾಡತ್ತೀವಿ ನಾವು. ನಮ್ಮ ಮಮ್ಮಿ ಊರೊಳಗಿಂದನ ಹಿಟ್ಟು ಬೀಸ್ಕೊಂಬಂದಾರ. ಬರ್ರಿ ಹಪ್ಪಳ ಮಾಡೋದು ಹೆಂಗೆ ಏನು ಅಂತೇಳಿ ನಮ್ಮ ಅವ್ರ ಕಡೆಯಿಂದ ರೆಸಿಪಿ ತೊಗೊಂಡು. ಇವಾಗೆಲ್ಲ ಯೂಟ್ಯೂಬ್ ನೋಡಿ ಮಾಡ್ತೀನಿ ನಾನು. ಆದರೆ ನಮ್ಮವ್ವಾರು ಮಾಡೋ ಅಡುಗೆನ ನಮ್ಮವ್ವಾರ ನನಗೆ ಹೇಳ್ಕೊಡ್ಬೇಕು. ನಮ್ಮವ್ವಾರು ಮಾಡೋದು ನೋಡೇ ನಾ ಕಲ್ತ್ಕೋಬೇಕು. ಯೂಟ್ಯೂಬ್ನಾಗೆಲ್ಲ ಸಿಗ್ತೈತಿ, ಬಟ್ ನಮ್ಮವ್ವನ ಕೈ ರುಚಿ ನಮ್ಮವನ ಹೇಳ್ಬೇಕು ಅದನ್ನು ಹೆಂಗೆ ಮಾಡೋದು ಅಂಥೇಳಿ. ಸೊ ಅವ್ರು ಇರುತ್ತಲ್ಲ ಎಷ್ಟಾಗುತ್ತೆ ಅಷ್ಟೂ ನಾನು ತಿಳ್ಕೊತೀನಿ. ಅವ್ರ ಜೊತೆ ಕುಂತು ಮಾಡ್ಕೊತ ಸಣ್ಣಕ್ಕೆ ತಗಿಲ್ತಾ ಇದನ್ನ ಮಾಡ್ಕೊತ ಬಂದೇನು ಬಿಡ್ರಿ, ಅದು ಬೇರೆ ವಿಷಯ. ಯಾವಾಗಲೂ ಹಂಗೆ ನಮ್ಮವ್ರ ಜೊತೆ ಬ್ಯಾಸ್ಗೆ ಸುಟ್ಟಿ ಬಂದರೆ ಸಾಕು, ಶಾವಿಗೆ ಮಾಡೋದು, ಹಪ್ಪಳ ಮಾಡೋದು. ಮತ್ತೀಗ ಯಾವುದೋ ಒಂದು ಹಬ್ಬ ಬರಲಿ, ಉಂಡಿಗೆ ತಯಾರಿ, ಹೋಳ್ಗೆ, ಶೇಂಗಾ ಹೋಳ್ಗೆ, ಚಟ್ನಿ, ಇವೆಲ್ಲದಕ್ಕೂ ಕೈ ಜೋಡಿಸ್ಕೊತ ಬಂದೇನೆ ನಾನು. ನಮ್ಮವ್ವರಿಗೆ ಸಂಪೂರ್ಣವಾಗಿ ಕೆಲಸ ಬಿಡ್ಸೋಕ್ಕಾಗಿಲ್ಲ ಅಂದರೂ ಕೈ ಜೋಡಿಸ್ತೇನೆ. ಕೆಲಸ ಹಚ್ಚಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಇನ್ನೂ ಕೆಲವೊಂದು ಅಡುಗೆ ರೆಸಿಪೀಸ್ ಗೊತ್ತಿಲ್ಲ ನನಗೆ. ಹಾಗಾಗಿ ನಮ್ಮವ್ವರಿಗೆ ಹೇಳ್ಕೊಡಿ ಅಂತೀನಿ. ಅವ್ರು ಹೇಳ್ಕೊಡೋದೆಲ್ಲೇ ಮಾಡೇ ಬಿಡ್ತೀನಿ ಅಂಥೇಳಿ ಮಾಡೇ ಬಿಡ್ತಾರೆ. ಯಾವಾಗಲೂ ಹೇಳ್ತಿರ್ತೀನಿ ನಾನು, ನಮ್ಮವ್ವರು ಒನ್ ವುಮೆನ್ ಆರ್ಮಿ ಅಂಥೇಳಿ. ಸೊ ಫಸ್ಟ್ ಟೈಮ್ ಹಿಟ್ಟನ್ನ ಹಂಗೆ ತಂದಾರವರು ಹಾಕಿಸ್ಕೊಂಡು. ಮುಂಜಾನೆ ಜಲ್ದಿನ ನಾದಿಟ್ಟೈತಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸೈತಿ. ಗಟ್ಟಿ ಅಂದ್ರೆ ಗಟ್ಟಿನ ನಾದಬೇಕು. ಇದನ್ನು ಜಿಗುಟು ಭಾಳ ಇರ್ತೈತಿ. ಗಟ್ಟಿ ನಾದಿದ್ರಷ್ಟು ಹಪ್ಪಳ ಬರ್ತಾವೆ, ಇಲ್ಲ ಅಂದ್ರೆ ಹಪ್ಪಳ ಬರೋಂಗಿಲ್ಲ, ಹೊರ್ಕೊಂಡ್ಬಿಡ್ತೈತೆ ಅದು ಲಟ್ಸು ಮಣಿಗೆ. ಸಣ್ಣ ಹುಳ್ಳಿ ಮಾಡಿಟ್ಕೊಂಡೈತಿ. ಹಪ್ಪಳದ ಹಿಟ್ಟು ಇರ್ತೈತಲ್ಲ, ಒಣ ಹಿಟ್ಟು, ಆ ಒಣ ಹಿಟ್ಟು ತೊಗೊಂಡು ಲಟ್ಟಿಸ್ಬೇಕು. ಇದನ್ನು ಅಂಗಡ್ಯಾನ ಉದ್ದಿನ ಹಪ್ಪಳ ನೋಡ್ತೀವಲ್ಲ, ಆ ಪಾಪಡ್ ಒಂದು ತಿಂದ್ರೆ ಸಾಕು, ಎರಡನೇ ತಿನ್ನಕ್ಕೆ ಆಗೋದು ಇಲ್ಲ. ರಗಡ್ ಅನಿಸ್ಬಿಡ್ತೈತಿ. ಮನೇನು ಆಗಿದ್ರಿಂದ ಸೋಡಾ ಗಿಡ ಹಾಕಿರಂಗಿಲ್ಲ ಇವಕ್ಕೆ ಜಾಸ್ತಿ. ಹಾಗಾಗಿ ಒಂದು ಜಾಸ್ತಿನ ತಿಂತೀವಿ. ಸುಟ್ಕೊಂಡು ತಿನ್ಬೋದು, ಎಣ್ಣೆ ಒಳಗೆ ಕರ್ಕೊಂಡು ತಿನ್ಬೋದು. ಹಪ್ಪಳ ಎಷ್ಟು ಇಷ್ಟನೋ ಹಪ್ಪಳದ ಹಿಟ್ಟು ಅಷ್ಟೇ ಇಷ್ಟ. ಈ ಹಿಟ್ಟನ್ನ ಈಗ ಟೇಸ್ಟ್ ಮಾಡಿ ನೋಡೋಣ ಅಂತ ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮವ್ವಾರು ಹಪ್ಪಳ ಮಾಡಾಕತ್ತಾರ. ನಮ್ಮವ್ವಾರು ಅಷ್ಟು ಹಿಟ್ಟಿಲ್ಲೇ ತಂದಾರ. ಎಲ್ಲರಿಗೂ ಇಲ್ಲೇ ಮಾಡಿದ್ರಾತ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲ, ಅವ್ರು ಆಲ್ರೆಡಿ ಮಾಡಿಟ್ಟು ಬಂದಾರ ಮನ್ಯಾಗ. ಅರ್ಧ ಹಿಟ್ಟು ಅಷ್ಟೇ ಇಲ್ಲಿ ತಂದಾರ, ನಮ್ಮ ಪೂರ್ತಿದ್ದು. ಉಳ್ಕಿದ್ವೆಲ್ಲ ಮಾಡಿಟ್ಟು ಬಂದಾರ ಅವ್ರು. ಲಟ್ಸಿದ್ವೆಲ್ಲ ಇಲ್ಲಿ ಪರಾತ್ತಾಗ ಹಾಕತ್ತಾರ. ಹಂಗೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕನೂ ಕುಂತಾಳ ಮಾಡಕ್ಕೆ. ಜಗ್ಗಿತ್ತು ಹಪ್ಪಳ ಖಾರ, ಸುಳ್ಳ ತಂದೀನಿ. ಅವು ಭಾಳ ಕೊಡ್ತಾರ. ಸೋಡಾ ಯಾವುದು ಹಪ್ಪಳ ಖಾರ ಅದು ಗೊತ್ತಾಗಲ್ಲ, ಬಟ್ ಗೊತ್ತಾಗ್ತು ಬಿಡು, ತಿನ್ನುತ್ತಾನ. ನಾನು ಕೇಳಿದ್ರೆ ಹೇಳ್ತಿದ್ದೆ ನಾನು. ಒಂದಿಷ್ಟು ಮಾಡಿ ಹಾಕಿದ್ದೇನು. ಲಟ್ಸು ಮಣಿ ಒಂದೇ ಐತಿ, ಲತ್ತು ಗುಣಿ 2 ಅದಾವ. ಹಾಗಾಗಿ ಕಟ್ರ್ ಪ್ಯಾಡ್ ಮೇಲೆ ನಮ್ಮವ್ವಾರು ಲಟ್ಸಾಕತ್ತಾರ. ನಮ್ಮ ಅಕ್ಕ ಲಟ್ಟಸು ಮಣಿ ತೊಗೊಂಡಾಳ. ಅದರದ ಹಿಟ್ಟು ಚಾಕ್ತೇವೆ. ಅದರದ ಹಿಟ್ಟು. ಇವರು ಪಾಪ ಕಷ್ಟಪಟ್ಟು ಲಟ್ಟಿಸ್ಕೊಂತ ಕೂತಾರ, ಕೆಲಸ ಮಾಡ್ತಾರೆ. ನಾನಾದ್ರೆ ಆರಾಮ್ ಕುಂತೇನೆ, ಖಾಲಿ ಕುಂದಿರ್ತೇನೆ. ಹಿಂಗೆ ವಿಡಿಯೋ ಮಾಡ್ಕೊಂಡು ಆಲ್ತು ಫಾಲ್ತು ಅಡ್ಡಾಡ್ತೀನಿ ಅಂತ ಅನ್ಸುತ್ತಿಲ್ಲ. ನನಗೂ ಕೆಲಸ ಐತಿಲ್ಲ. ವಿಡಿಯೋ ಪೂರ್ತಿ ಮಾಡೋಕತ್ತಾರ, ಮತ್ತು ಲಟ್ಟಿಸೋದಾಗೋದಿಲ್ಲ ಅಂಥೇಳಿ ವಿಡಿಯೋ ಮಾಡ್ಕೊಂಡು ಆಮೇಲೆ ಲಟ್ಟಿಸ್ತೀನಿ ನಾನು. ಬಿಸಿಲು ಜಗ್ಗೈತಿ. ಸಮ್ಮರ್ ಡೈರೀಸ್, ಬ್ಯಾಸಗಿಯ ದಿವಸಗಳು. ಆಗಲೇ ಒಂದಿಷ್ಟು ಹಾಕಿ ಹೋಗಿದ್ದೆ. ಈಗ ಇನ್ನೊಂದಿಷ್ಟು ಹಾಕ್ತೇನೆ. ಆಗಲ್ಲ ಒಂದಿಷ್ಟು ಒಣಗಿಸಿ ಹೋಗಿದ್ದೆ, ಇಲ್ಲ ಹಾಕಿ ಹೋಗಿದ್ದೆ ಒಣಗಕ್ಕೆ. ಈಗ ಇನ್ನೊಂದಿಷ್ಟು ಹಾಕ್ತೀನಿ. ಇನ್ನೇನು ಮಾಡಿದ್ದು ಹಿಟ್ಟು ಏನರ ಅಳಕ್ಕೆ ನಾದ್ಕೊಂಡ್ರಿ ಅಂತ ಇಟ್ಕೊಳ್ರಿ, ಒಟ್ಟು ಹಪ್ಪಳ ಬರೋದಿಲ್ಲ. ಮತ್ತು ಇವು ಎಷ್ಟು ಗಟ್ಟಿ ನಾದ್ತೀವಿ ಅಷ್ಟು
ಅಷ್ಟು ಚಲೋ. ನಾದು ತಲೆ ಅಂದ್ರೆ ಕೈ ನೂಸ್ಬಿಡ್ತಾವೆ. ಕಿಟಕಿ ಬಾಜುನ ಒಣಾಕತ್ತೀನಿ. ಟೆರಸ್ ಮೇಲೆ ಒಣಾಕ್ಬೇಕಂತೇನಿಲ್ಲ. ಬಿಸಿಲು ಜಗ್ಗೈತಿ, ಜಳ ಅಂದ್ರೆ ಜಳ. ಆ ಸೆಕೆಗೆ ಆ ಬಿಸಿ ಶಾಖಕ್ಕೆ ಒಣಗಿಬಿಡ್ತಾವೆ ಇಲ್ಲೇ ಹಪ್ಳ. ಬ್ಯಾಸ್ಗೆ ಸುಟ್ಟಿ ಬರೋದ ಕಾಯ್ತಿದ್ದೆ ನಾನಂತೂ. ಯಾಕಂದ್ರೆ ಶಾವ್ಗೆ ಹಿಡಿದು ಆಜು ಬಾಜು ಮನೆಯವ್ರದ್ದು ಶಾವ್ಗೆ ಹಿಡಿತಿದ್ದೆ, ನಮ್ಮ ಮನೆಯವ್ರದ್ದೆಲ್ಲ. ಮತ್ತು ನಾವು ಸಂಡ್ಗೆ ಮಾಡಿದಾಗ ಆ ಸಂಡ್ಗಿನ ತಿನ್ನೋದು, ಆ ಸಂಡ್ಗೆ ಕಾಯೋ ಮಜಾ. ಶಾವ್ಗೆ ಶಿವ್ಡು ಕಟ್ಟೋದು ಮುರಿಲಾರ್ದಂಗೆ. ಆಲೂಗಡ್ಡೆ ಚಿಪ್ಸ್ ಮಾಡಿ ನಮ್ಮ ಅವ್ವಾರು ಒಣಾಕಿರ್ತಿದ್ರು. ಕಾಯಿ ಅಂತ ಬಿಟ್ರೆ ಅರ್ಧಕ್ಕರ್ಧ ಆಲೂಗಡ್ಡೆ ಚಿಪ್ಸ ತಿಂದು ಖಾಲಿ ಮಾಡಿಬಿಡ್ತಿದ್ದೆ ಅಲ್ಲೇ ಮೆಳಗಿ ಮೇಲೆ. ಸೌತಿ ಬೀಜ ಮಾಡಿದ್ರೆ ಕಾಂಪಿಟೇಷನ್, ಯಾರು ಇವತ್ತು ಜಾಸ್ತಿ ಮಾಡಿದರು, ಯಾರು ಗುಂಡಗ ಚಂದಗ ಬಂದವು ಅಂಥೇಳಿ. ಅದೊಂಥರ ಮಜಾ, ಅದು ನನ್ನ ಚೈಲ್ಡ್ಹುಡ್ಡ ಮಜಾ. ಹಾಕೋಗಿದ್ದೆ. ಇದು ಸ್ವಲ್ಪ ಒಣಗಾಕತ್ತದ, ಆಲ್ರೆಡಿ ಹಿಂಗೆ ಕ್ರಾಸ್ ಆಗತ್ತೈತಿ. ಸೊ ಇದು ಫ್ಲ್ಯಾಟಾಗಿ ಆಗ್ಬೇಕಂದ್ರೆ ಇದ್ರ ಮೇಲೆ ಸ್ವಲ್ಪ ಪ್ರೆಷರ್ ಬೀಳ್ಬೇಕು. ಪ್ರೆಷರ್ ಬೀಳ್ಬೇಕಂದ್ರೆ ಏನು ಮಾಡ್ಬೇಕು, ಈಗ ನಾನು ಇದಕ್ಕೆ ಈ ಅರ್ಬಿನ ಹಾಕ್ತೇನೆ. ವೇಲ್ ಒಗೆದಿಟ್ರು ಅಂತ ವೇಲ್, ಒಟ್ಟೆ ಯೂಸ್ ಮಾಡಿಲ್ಲ, ಹೊಸ ಹೆಂಗಿದ್ದು ಹಂಗದವ. ಸೊ ಈ ವೇಲ್ನ ಈಗ ನಾನು ಹಾಕ್ತೇನೆ. ಹಪ್ಪಳಕ್ಕೆ ಹಿಂಗೆ ಹೊಚ್ಚಿದೆ. ಅಂದರೆ ಇದ್ರ ಮೇಲೆ ಸ್ವಲ್ಪ ಪ್ರೆಷರ್ ಬೀಳ್ತದಲ್ಲ ಹಪ್ಪದ ಮೇಲೆ. ಸೊ ಹಾಗಾಗಿ ಅವು ಹಿಂಗೆ ಉಬ್ಬಂಗಿಲ್ಲ, ಹಿಂಗೆ ಆಗೋದಿಲ್ಲ, ಹಿಂಗೆ ಇರ್ಲಿಕ್ಕೋಸ್ಕರ ಇದನ್ನ ಹಾಕಿರೋದು. ನಾವು ಮತ್ತೆ ಹಪ್ಪಳ ಮಾಡೋ ಥರ ಮತ್ತೆ ತೊಗೊಂಬರೋಣ. ಎಷ್ಟು ಕೆ ಜಿ ನದಿಮ್ಮ? 2 ಶೇರ್. ಒಂದು ಕೈಲಿ ಲಟ್ಸೋಕ್ಕಾಗಲ್ಲ, 2 ಕೈಲೇ ಲಟ್ಟಿಸ್ಬೇಕು. ಕ್ಯಾಮ್ರಾ ಸೈಡ್ಗಿಟ್ಟು ಈಗ ಹಪ್ಪಳನ ಲಟ್ಟಿಸ್ತೇನೆ ನಾನು. ತುಂಬ ಜನ ವೀವರ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋದನ್ನ ನೋಡ್ತಾ ಇದ್ದೀರಾ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಸರು ಉದ್ದಿನಬೇಳೆ ಗಿರ್ನಿಗೆ ಹಾಕಿಸಿ ಹಸೆ ಖಾರನ ಮಿಕ್ಸಿಗೆ ಹಾಕ್ಕೊಂಡು, ಹಸೆ ಖಾರ, ಹಪ್ಪಳದ ಖಾರ, ಸ್ವಲ್ಪ ಸೋಡಾ ಪುಡಿ ಹಾಕಿ, ಉಪ್ಪು ಹಾಕಿ ನಾದಬೇಕು. ಚೆನ್ನಾಗಿ ನಾದಬೇಕು. 4-5 ತಾಸು ಚಂದಾಗ ನೆನಿಬೇಕದು. ಮರುದಿನ ಇಟ್ಟರು ಏನಾಗಂಗಿಲ್ಲ ಅದು ಹಿಟ್ಟು. ಆದರೆ ಆದಷ್ಟು ಬೇಗ ಲಟ್ಟಿಸ್ಬೇಕು. ನಾದ್ಕೊಂಡಿರೋ ಹಿಟ್ಟನ್ನ ಒಂದಿನದ ಮಟ್ಟಿಗೆ ಮಾತ್ರ ಇಡ್ಬೋದಾಗುತ್ತೆ. ಚಕ್ಕ ಬಿಸಿಲಿಗೆ ಚಂದಾಗ ಒಣಗಿಸಿ ಆಮೇಲೆ ಡಬ್ಬಿಗೆ ತುಂಬಿಡೋದು. ನಾಳೆ ಬರುವಂಥ ಉತ್ತರಿ ಬಿಸಿಲಾಗ ಮತ್ತೆ ಒಣಗಿಸೋದು. ಚಂದಾಗ ಒಣಗಿಸಿದ ಮೇಲೆ ರೂಮ್ ಟೆಂಪ್ರೇಚರ್ ಬಂದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನಾಗಾರ ಹಾಕಿಡ್ಬೋದು. ಇಲ್ಲ ಡಬ್ಬಿಗೆ ತಳಕ್ಕೆ ಒಂದು ಪೇಪರ್ ಹಾಕಿ ಡಬ್ಬಿ ಒಳಗೆ ಹಪ್ಪಳ ತುಂಬಿಸಿ ಮುಚ್ಚಿಡೋದು. ಬೇಕಾದಾಗ ಕರ್ಕೊಂಡು ತಿನ್ಬೋದು, ಇಲ್ಲ ಇಡ್ಲಿ ಮೇಲೆ ಸುಟ್ಕೊಂಡು ತಿನ್ಬೋದು. ನಾನು ಬರೀ ತಿನ್ನೋದಿಲ್ಲ, ಕೆಲಸನೂ ಸಹಿತ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಸ್ಟಾಗ್ರಾಮ್ನಾಗ ಇನ್ನೂ ಯಾರು ಫಾಲೋ ಮಾಡತ್ತಿಲ್ಲ, ಲಕ್ಕಿಲಿ ಲಕ್ಷ್ಮಿ ಅಂತ ಇನ್ಸ್ಟಾಗ್ರಾಮ್ ID ಇದೆ, ಹೋಗಿ ಫಾಲೋ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಮತ್ತು ಲೈಕಿಂದ ನಾನು ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಗಳನ್ನ, ಒಳ್ಳೆ ಕಂಟೆಂಟ್ನ ನಿಮ್ಮ ಎದುರಿಗೆ ತರೋ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ.